ಟಿಕೆಟು ಬಸ್ ಎರಡು ಈಗಾಗಲೇ ಗ್ರಾಮೀಣ ಭಾಗದ ಜನ ಅಲ್ಲೇ ತಲೆಯಲ್ಲಿ ಸೋಗ್ಬಿಟ್ಟವ್ರೆ ಎಲ್ಲ. ಇನ್ನೇನು ರೈತರುಗಳು ಅಷ್ಟೇ ಬಸ್ ಪಾಸು ಭಾರಿ ಹಿಂಸೆ. ಈಗಲೇ ಎಷ್ಟೋ ಇದಾಯಿತು. ಈ ಫ್ರೀ ಭಾಗ್ಯ ಅಂತ ಕೊಟ್ಟು ಏನೂ ಇಲ್ಲ ರೈತರಿಗೆ, ಎಲ್ಲ ಇದಾಗ್ಬಿಟ್ಟದೆ. ಇದರಿಂದ ಭಾಳ ಜನಸಾಮಾನ್ಯರಿಗೆ ಭಾಳ ಹೊರೆ ಆಯ್ತದೆ ಸಾರ್ವಜನಿಕರಿಗೆ. ಅಣ್ಣ ಈಗ ಲೇಡೀಸ್ಗೆಲ್ಲ ಫ್ರೀ ಕೊಟ್ಟಿದ್ದಾರೆ, ಅದರಿಂದ ನಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ಜನ. ಆದ್ರೆ ಅವ್ರು ಒಪ್ಕೊಳ್ತಾ ಇಲ್ಲ, ಲಾಭದಲ್ಲೇ ಇದೀವಿ ನಾವು ಅಂತ ಹೇಳ್ತಾರೆ. ಈ ಕಡೆ ನೋಡಿದ್ರೆ ಮತ್ತೆ ಟಿಕೆಟ್ ರೇಟ್ ಜಾಸ್ತಿ. ಅಯ್ಯೋ ಖಂಡಿತ ಇಲ್ಲ, ನಷ್ಟವೇ. ಸುಮ್ಮನೆ ಹೇಳೋಕ್ಕೆ ಕಣ್ಣು ಒರೆಸ್ಕೊಂಡು ಹೋಯ್ತಾ ಇದ್ದಾರೆ ಅಷ್ಟೇ. 100% ಏನು ಇದಾಯ್ತಾ ಇಲ್ಲ ಯಾವುದೇ ಒಂದು. ಆಮೇಲೆ ಗ್ರಾಮೀಣ ಭಾಗದಲ್ಲಿ ಯಾವುದೇ ಒಂದು ರಸ್ತೆ ಆಗಲಿ ಏನೂ ಯಾವುದೇ ಅಭಿವೃದ್ಧಿ ಕಾರ್ಯ ಇಲ್ಲ. ಗುಂಡಿ ಬಿದ್ದು ಯಾವುದೋ ಕಾಲದಲ್ಲಿ ಮಾಡಿದ್ದೆ ಅದೇ ರಸ್ತೆ ಗುಂಡಿ ಬಿದ್ದೋಗವೆಲ್ಲ, ಏನೂ ಆಗಿಲ್ಲ. ಗ್ರಾಮೀಣ ಭಾಗದಲ್ಲೂ ಅಷ್ಟೇ, ಇದು ಟೌನಲ್ಲೂ ಅಷ್ಟೇ ಯಾವುದೇ ಅಭಿವೃದ್ಧಿ ಕಾರ್ಯ ಆಯ್ತಾ ಇಲ್ಲ. ಎಲ್ಲರ ನೋಡಿದರೆ ಯಾವ್ದಾರ ಕಾಂಟ್ರಾಕ್ಟ್ ತೊಗೊಂಡು ಬಿದ್ದು ಯಾವ್ದಾರ ರೋಡು ಚರಂಡಿ ಏನೋ ಮಾಡ್ತಾ ಇದ್ದಾರೆ, ಏನೂ ಇಲ್ಲ. ಈಗ ಮೊನ್ನೆ ಹಾಲಿನ ರೇಟ್ ಜಾಸ್ತಿ ಆಯಿತು, ಬಸ್ ಟಿಕೆಟ್ ರೇಟ್ ಜಾಸ್ತಿ ಆಗಿದೆ. ಅಲ್ಲಿದ್ದು ಹಾಲಿಂದ ಏನೋ ರೈತರಿಗೆ ಏನೋ ಒಂದು ಸಿಗ್ತದೆ ಅಂತ ಏನೋ ಇದು ಮಾಡ್ತಾ ಇದ್ದಾರೆ, ಅದಂತೂ ಗೊತ್ತಿಲ್ಲ. ಬಸ್ ಟಿಕೆಟ್ ಜನಸಾಮಾನ್ಯ ಹೊರೆ ಬೀಳ್ತದೆ, ಬರೀ ಕಷ್ಟ ಇದೆ. ಜನಸಾಮಾನ್ಯ ಬಡಬ ಗ್ರೂಪ್ ಇಂಥವ್ರಿಗೆಲ್ಲರಿಗೂ ಭಾರಿ ಕಷ್ಟ, ಓಡಾಟ ಇದಾಯ್ತದೆ. ಫ್ರೀ ಮಾಡಿರೋದ್ರಿಂದ ಇದು ಏನು ಯಾವುದೇ ಸಾರ್ವಜನಿಕರಿಗಾಗಲಿ ರೈತರಿಗೆ ಆಗಲಿ ಯಾವುದೇ ಇದೇ ಇಲ್ಲ. ನಿಮ್ಮ ಹೆಸರನ್ನ? ಯೋಗೇಶ್ ಅಂತ. ಪಬ್ಲಿಕ್ ಏನದೆ ಲೇಡೀಸ್ಗೆ ಕೊಟ್ಟಿದ್ದಾರೆ, ನಮಗೆ ಯಾಕೆ ಕೊಡಲ್ಲ? ಅದೊಂದು ಕಾನೂನು ತಾನೇ ಅಣ್ಣ, ಕರೆಕ್ಟ್ ಅಣ್ಣ? ಅದು ಈಗ ಜಾಸ್ತಿ ಫ್ರೀ ಕೊಡೋದು ಕೇಳ್ತಾ ಇದ್ದೀರಾ, ಈಗ ನೀವು ಓಡಾಡ್ತಾ ಇರೋದಕ್ಕೆ ಟಿಕೆಟ್ ರೇಟ್ ಜಾಸ್ತಿ ಕೊಡಬೇಕು. ಏನು ಮಾತಾಡಬೇಕು? ಈ ಲೇಡೀಸ್ ಕೊಟ್ಟಿದ್ದಾರೆ, ನಮ್ಗೆ ಸೀನಿಯರ್ ಸಿಟಿ ಕೊಡ್ಬೇಕು ತಾನೆ. ಸೀನಿಯರ್ ಸಿಟಿಯಲ್ಲಿ ಅವ್ರು ಏನು ಗೊತ್ತಾ, ಆ ಕಡೆ ಹೋಗಪ್ಪ ಅಂತಾರೆ. ಯಾಕೆ? ಅವ್ರಿಗೊಂದು ಅಧಿಕಾರ, ನಮಗೊಂದು ಅಧಿಕಾರನ, ಒಂದೇ ಆಪ್ಷನ್ ಅಲ್ವ ಸರ್? ಕರೆಕ್ಟಾ ಪಾಯಿಂಟು? ಒಂದು ನಾನು ಈ ಕಡೆ ಕುಂತ್ಕೊತೀನಿ, ಇಲ್ಲ ಸರ್ ಅಲ್ಲಿ ಬನ್ನಿ ಸರ್, ಈ ಕಡೆ ಬನ್ನಿ ಸರ್ ಇದೆ. ಏನಕ್ಕೆ? ಎಲ್ಲ ಒಂದೇ ತಾನೆ, ಒಂದೇ ದೇಹ, ಒಂದೇ 5 ಕಾಲಿದೆ, 6 ಕಾಲಿದೆ ಅಲ್ವಾ? ಮುಂದೆ ಪ್ರಯಾಣ. ಸುರೇಶ್. ಏನು ಈ ಬಿಟ್ಟಿ ಭಾಗ್ಯ ಅಂತ ಹೆಣ್ಮಕ್ಳಿಗೆ ಏನು ಕೊಡೋ ಬದಲು ಬರೀ ಹೆಣ್ಮಕ್ಳೇ ಇದ್ದಾರಾ? ಗಂಡು ಮಕ್ಕಳೇನಿಲ್ವಾ? ವಯಸ್ಸಾದವರು ಮಕ್ಕಳಿಲ್ವಾ? ಶಾಲಾ ಕಾಲೇಜು ಮಕ್ಕಳುಗಳಿಗೆ, ವಯಸ್ಸಾದವರು, ಹಿರಿಯ ನಾಗರಿಕರಿಗೆ ಸೀನಿಯರ್ ಸಿಟಿಸನ್ ಅಂತ ಮಾಡಿಬಿಟ್ಟು ಅವರಿಗೆ ಫ್ರೀ ಪಾಸ್ ಅಂತ ಮಾಡಿ, ಇರ್ರೆಸ್ಪೆಕ್ಟಿವ್ ಆಫ್, ಡೋಂಟ್ ಮೇಕ್ ದ ಡಿಫ್ರೆನ್ಷಿಯೇಟ್ ಆಫ್ ಲೇಡೀಸ್ ಆ್ಯಂಡ್ ಜೆಂಟ್ಸ್. ವಯಸ್ಸಾದವರು ಮನೇಲಿರ್ತಾರೆ, ವಯಸ್ಸಾದವರು 65 ವರ್ಷ ಆಗಿದೆ ಅಂತ ಅವನು ಬ್ಯಾಗ್ ಹಿಡ್ಕೊಂಡು ಎದ್ನೋ ಬದ್ನೋ ಹೋಗಿ ದುಡ್ಕೊಂಡು ಬಂದು ಅವನು ರಾತ್ರಿ ಇವತ್ತು ಕೆಲಸ ಮಾಡ್ತಾನೆ. 65-70 ವರ್ಷ ಆದರೆ ಬಿಟ್ಟಿ ಭಾಗ್ಯ ಕೊಟ್ಟಿರೋರು ಹೆಣ್ಮಕ್ಳೆಲ್ಲ ಏನು ಮಾಡ್ತಾರೆ, ಎಲ್ಲೋದ್ರೂ ಫ್ರೀ ಅಂದ್ಬಿಟ್ಟು ದೇವರೇ 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 ಅಂದ್ಕೊಂಡು ಬೇರೆ ಕಡೆ ಹೋಗ್ತಾ ಇರ್ತಾರೆ, ಮನೆ ಕಡೆ ಇರೋದೇ ಇಲ್ಲ. ದಿಸ್ ಈಸ್ ಅಬ್ಸಲ್ಯೂಟ್ಲಿ ಅ ರಾಂಗ್ ಕಾನ್ಸೆಪ್ಟ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.